ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೆಸರುಕಾಳು ಸೊಪ್ಪು ಉಪ್ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿನ ಅರ್ಲೇಲಿ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಸಾಂಬಾರು ಮಾಡೋಕ್ಕೆ ಉಪ್ಸಾರು ಖಾರ ಬೇಕಲ್ಲ, ಅದಕ್ಕೋಸ್ಕರ ಖಾರ ರುಬ್ಬಿಟ್ಕೊಳ್ಳೋಕೆ ಬೇಕಾಗಿರೋದು ಸ್ವಲ್ಪ ಉಪ್ಪು, 2 ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು 1 ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಮೆಣಸು ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಒಂದು ಕಡೆಯಲ್ಲಿ ಬೇಳೆ ಮತ್ತು ಹೆಸರು ಕಾಳನ್ನ ಚೆನ್ನಾಗಿ 2 ವಿಷಲ್ 3 ವಿಷಲ್ ಹೊಡೆಸ್ಕೊಳ್ಳೋಕ್ಕೆ ಕುಕ್ಕರ್ಗೆ ಇಟ್ಟಿದ್ದೀನಿ. ಮತ್ತು ಈ ಕಡೆ ಉಪ್ಸಾರು ಖಾರಕ್ಕೆ ಸಾಂಬಾರು ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಬೆಳ್ಳುಳ್ಳಿ ಹಾಕಿ ಆಡಿಸಿಟ್ಕೊಂಡಿದ್ದೀನಿ. ಆಡಿಸಿರೋ ಖಾರನ ಒಂದು ಕಡೆ ಎತ್ತಿಟ್ಕೊಂಡು ಮತ್ತು ಆಗಲೇ ಬೆಂದಿರೋ ಅಂತಹ ಹೆಸರು ಕಾಳು ಮತ್ತು ಸೊಪ್ಪನ್ನು ಸ್ವಲ್ಪ ಖಾರಕ್ಕೆ ಹಾಕಿ ಅದನ್ನು ರುಬ್ಕೊತಾ ಇದ್ದೀನಿ. ಚೆನ್ನಾಗಿ ಕಾಳು ಸೊಪ್ಪು ಬೇಯಿಸ್ಕೋಬೇಕು. ಮತ್ತು ಮಿಕ್ಕಿರೋ ಸೊಪ್ಪು ಕಾಳನ್ನ ಸ್ವಲ್ಪ ಬೇಯಕ್ಕಿಟ್ಟು ಸ್ವಲ್ಪ ಸೊಪ್ಪು ಕಾಳನ್ನ ಆಡಿಸ್ಕೊಬೇಕು. ಅದನ್ನು ಒಗ್ಗರಣೆ ಮಾಡೋಕ್ಕೋಸ್ಕರ ಇಲ್ಲಿ ನಾನು ಎಣ್ಣೆಗೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಮತ್ತು ರುಬ್ಬಿಟ್ಕೊಂಡಿರೋ ಅಂತಹ ಸೊಪ್ಪು ಕಾಳನ್ನು ಇದರೊಳಗಡೆ ಕಾಳಂದು ಆಡಿಸ್ಕೊಂಡಿದ್ದೀವಲ್ಲ ಆ ಪೇಸ್ಟನ್ನು ಇದರೊಳಗಡೆ ಹಾಕಿ ಚೆನ್ನಾಗಿ ಅದನ್ನು ಒಗ್ಗರಣೆ ಇಡಿಸ್ಕೊಬೇಕು. ಅದು ಚೆನ್ನಾಗಿ ಒಗ್ಗರಣೆ ಹಿಡಿದ ಮೇಲೆ ಸಾಂಬಾರು ಅದಕ್ಕೆ ನೋಡಿಕೊಂಡು ನೀರು ಹಾಕಬೇಕು. ಸಾಂಬಾರು ಗಟ್ಟಿ ಮತ್ತು ತೆಳ್ಳಗೆ ಅದನ್ನು ನೋಡಿಕೊಂಡು ಅದಕ್ಕೆ ನೀರು ಹಾಕಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಮತ್ತು ಇನ್ನೊಂದು ಕಡೆ ನಾವು ಸೊಪ್ಪು ಕಾಳು ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ವಲ್ಲ ಅದನ್ನು ಒಗ್ಗರಣೆ ಮಾಡೋಕ್ಕೋಸ್ಕರ ಒಂದು ಬಾಣಲಿಲಿ ಸ್ವಲ್ಪ 3 to 4 ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಮತ್ತು ಒಂದು 2-3 ಈರುಳ್ಳಿ ಮತ್ತು ಖಾರಕ್ಕೆ ಬೇಕಾಗಿರೋಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕಿ, ಈರುಳ್ಳಿ ಮೆಣಸಿನ್ಕಾಯಿ ಬೆಂದಮೇಲೆ ಸೊಪ್ಪು ಕಾಳನ್ನ ಅದರೊಳಗಡೆ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಸ್ಕೊಬೇಕು. ಆದರೆ ಮುಗೀತು ನೋಡಿ, ಹೆಸರು ಕಾಳು ಸೊಪ್ಪು ಸಾಂಬಾರು ರೆಡಿ. ಮತ್ತು ಸಾಂಬಾರಿಗೆ ಸೊಪ್ಪು ಕಾಳು ಬೇಯಿಸಿರೋಂಥ ರಸನೇ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಆ ರಸನೇ ಹಾಕಿ ನೀರನ್ನು ನೋಡ್ಕೊಂಡು ಹಾಕಿ ನೋಡಿ, ರೆಡಿ ಆಯಿತು ಹೆಸರು ಕಾಳು ಸೊಪ್ಪು ಉಪ್ಪು ಸಾಂಬಾರು. ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.